ಊರಾಗೆಲ್ಲ ಮಾತಾಡ್ತಾರೆ ಆಲೇ. ನಿಮ್ಮ ಕವಿತಮ್ಮನ ಮಗಳಿಗೆ ಯಾಕೆ ಬುದ್ಧಿ ಎಲ್ಲ ಕಿಟ್ಟಪ್ಪ, ಹೋಗಿ ಹೋಗಿ ಅವನಿಂದ ಹೋಗೈತಿ ಕಣ್ಣು ಕೊಟ್ಟುನು ಆಲೇನೆ ವಾಣಿ ಆಗಿ ಉಮ್ತಿರೋದು ಸಾಕು, ಹೆಣ್ಣು ಮದುವೆ ಆಗಿ ಆಲೇನೆ ಅನ್ಭವಿಸ್ತಿರೋದು ಸಾಕು. ನಿಮ್ಮ ಅಮ್ಮನಿಗೆ ಯಾಕೆ ಬುದ್ಧಿ ಇಲ್ಲ ಅಂತಾರೆ. ಏನು ಮಾಡೋದು, ಇವಳಿಗೆ ಗೊತ್ತೈತೆ ಹಂಗ ಹೇಳ್ತೀನಿ. ಕಮ್ಲೆ ಕಮ್ಲೆ ಕಮ್ಲೆ, ನಾವೇನು ಮಾಡೋಕ್ಕಾಗುತ್ತೆ, ನಾವು ಬುದ್ಧಿ ಹೇಳಿದ್ರೆ ಗೊತ್ತಾಗ್ತಿರ್ಲಿಲ್ಲ, ನಾವು ಯಾತನ ಹೇಳಿರಿ. ಅಯ್ಯೋ ನನ್ನ ಮಗಳನ್ನ ನಾವು ಹಂಗೆ ಬೆಳೆಸೋದು, ನೀವು ಹೇಳ್ಬೇಡ್ರಿ ಹಿಂಗೆ ಅಂತ ಮಾತಾಡೋಳು. ಇವಾಗ ಅವಳಿಗೆ ಗೊತ್ತಾಗಿರುತ್ತಾಗ, ಅದಕ್ಕೆ ಮತ್ತೆ ಯಾರಿಗೆ ಯಾತು ಹೇಳಕ್ಕೆ ಹೋಗ್ಬಾರ್ದು, ಒಳ್ಳೇದು ಕೆಟ್ಟದ್ದು ಅಂಬೋದು. ಯಾತನ ಹೇಳಕ್ಕೆ ಹೋದ್ರೆ ಸುಮ್ಮನೆ ಯಾಕೆ, ಸುಮ್ಮನೆ ಅದು ಇದೊಂದು ಮಾತುಗಳು ಬರ್ತವೆ. ಇವಾಗ ನೋಡಿ ಸರಿಯಾಗಿ ಆಗೈತಿ. ಏನಪ್ಪ? ಅಲ್ಲ ಕಣಿ, ನಮ್ಮ ಕವಿತಮ್ಮನ ಮಗಳು ಏನಾಗ ರಘುನೇನೋ ಮದುವೆ ಆಗೈತಂತಲ್ಲಿ. ವಾಣಿಗಂಡ ರಘುನೇನೋ ಮದುವೆ ಆಗೈತಂತೆ ಕೆಂಚಮ್ಮನ ಮಗನ ಅಂತೇಳಿ ಮಾತಾಡ್ತಿದ್ರಮ್ಮ. ಊರಾಗೆಲ್ಲ ಎಲ್ಲರೂ ಕಿಟ್ಟಪ್ಪ ನಿನ್ನ ಮಗಳಿಗೆ ಯಾಕೆ ಬುದ್ಧಿ ಇಲ್ಲ ಅಂದರು. ನಾವು ಯಾತು ಹೇಳೋಕ್ಕಲ್ಲ ಮರ, ಈಗಿನ ಕಾಲದ ಹುಡುಗರಿಗೆ ನಾವು ಯಾತು ಹೇಳಿಲ್ಲ, ನಮ್ಗೆ ಯಾತು ಗೊತ್ತಿಲ್ಲ ನಾ ಆಗಲ್ಲ. ಆತತ ಹೋದ್ರೆ ಎಲ್ಲ ಕೇಳ್ತಾರೆ. ಹೋಗಿ ನಾನಂತೂ ಯಾಕ ನಮ್ಮ ಮನೆ ಬಿಟ್ಟು ಹಸಿಕ್ ಹೋಗ್ತೀನಿ ಹಂಗಾಗುತ್ತೆ. ಜನ ಒಂಥರ ಮಾತಾಡ್ತಾರೆ ನಮ್ಮನ್ನಂತೂ. ನೋಡ ಮರ, ಹೋಗಿ ನೀನು ಹೆಣ್ಮಗಳು ಅಂತ ಬಿಟ್ಟಿದ್ದೆ, ಬಾಡಿಗೆ ಮನೆಗೆ ಬರೋ ಅಂತ ಪರಿಸ್ಥಿತಿ ಬಂತು ಅಂತೇಳಿ ಜನ ಅಂತೂ ಹಿಂಗೆ ಮಾತಾಡ್ತಾರೆ ಕಣೆ ಕಮ್ಲಿ. ಹೇಳಪ್ಪ, ಜನ ಏನು ಮಾತಾಡ್ತಾರೆ ಅಂತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇವಾಗ ಇಬ್ರು ಉಂಟ್ಕೊಂಡು ನಾವಿಬ್ರು ನಿಮ್ದಾಗ ಇದೀವಲ್ಲ, ಅಷ್ಟು ಸಾಕು, ಇನ್ನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ಹೋಗ ಆಗ ಸುಮ್ಕಿರ, ಅವಳಿಗೆ ಆಗಬೇಕು. ಅಯ್ಯೋ ಒಂದು ಬದುಕಿಗೆ ಇಕ್ತಿರ್ಲಿಲ್ಲ. ನಾನು ಒಂದು ಬದುಕಿಕ್ಕೆ ತಾಯಿ ಯಾಕನ ಬದುಕು ಮಾಡೋಕೆ ಇಕ್ಕು ಅಂದ್ರೆ ಇಲ್ಲ, ಆಗಲ್ಲ ಅವಳ ಕೈಲಿ. ಅವಳು ಮಾಡಲ್ಲ ಕಣಮ್ಮ. ನನ್ನ ಮಗಳನ್ನ ಹಂಗೆ ಸಾಕಿದ್ದೀನಿ ಅಂಬಾಳು. ಇವಾಗ ಸರಿಯಾಗಿ ಮಾಡೋಗಿ ಅವಳು ಸುಮ್ಕಿರ್, ಮಾಡಿದ್ದೆ ಒಳ್ಳೇದಾತ್. ನನಗೇನ ಬೋಲ್ ಬೇಜಾರಾಗಿತ್ತು ಅವಳ ಮೇಲೆ, ನೀನು ಏನಾನ ಅಂತಕ. ಅಯ್ಯೋ, ನಾವು ಕಷ್ಟಪಟ್ಟು ಬಿಡತ್ತ ಭಾಗ ತಕೊಂಡು ಚೆನ್ನಾಗಿರ್ಲಿ ಅಂತ ಭಾಗ ಕೊಡಿಸಿಟ್ಕೊಂಡು ಬೋಲಿದ್ದನ್ನು ಮಾಡಿಳು. ಏನನ್ನ ಮಾಡ್ಕೊಂಬ್ಲೇಳು, ಸುಮ್ಕಿರಪ್ಪ ಅತ್ತ, ಹಾಳಾಗೋದ್ರು ಹೋಗ್ಲೇಳು. ಅಲ್ಲ, ಈ ಪಾಪ ಇರೋದೊಂದು ಹುಡುಗಿ ಜೀವನ ಹಾಳು ಅಂತ ನಾನು ಅಷ್ಟೇ ಯೋಚನೆ ಮಾಡೋದು. ಯಾಕೆ ನೋಡಪ್ಪ ಹಿಂಗೆ ಮಾಡ್ಕೊಂತು ಅಂತ. ನಮ್ಮ ಕವಿತಾ ಒಳ್ಳೆ ಬುದ್ಧಿ ಕಲ್ಸ್ಕೊಂಡು ಇಕ್ಕೊಂಡಿದ್ರೆ ಭಯವಾಗಿ ಹಿಂಗೆ ಮಾಡ್ತಾ ಇರಲಿಲ್ಲ. ಭಯ ಇಕ್ಕಿರ್ಲಿಲ್ಲ, ಹೇಳಿ ಹೆಣ್ಣು ಹುಡುಗರು ಶಿಸ್ತು ಕಲ್ಸಿರ್ಲಿಲ್ಲ. ಇಲ್ಲಡಪ್ಪ, ಹೆಣ್ಮಕ್ಳಿಗೆ ಮನೆಯಗಳದ್ದು ಕಸ ಮುಸ್ರೆ ಮಾಡೋದು, ವಯಸ್ಸಿಗೆ ಬಂದಮೇಲೆ ಅಡುಗೆ ಮಾಡೋದು, ಮನೆಯಗಳದ್ದು ಏನಿದ್ರು ಬದುಕ ಮಾಡೋದು ಕಲಿಸ್ಬೇಕು. ಮನೆಯಗಳದ್ದು ಬದುಕು ಮಾಡೋದಿದ್ರೆ ಅವಾಗ ಎಲ್ಲೂ ಆಚೆಗೆ ಹೋಗಲ್ಲ. ಬದುಕು ಮಾಡ್ದಂಗೆ ಸುಮ್ಮನೆ ಬಿಟ್ರೆ ಬೀದೆಗೆ ಅವ್ರೇನು ಮಾಡ್ತಾರೆ, ಬೀದಿಗೆ ಕಿಸ್ಕೊಂಡು ಓಡಾಡ್ಕೊಂಡು ಇರ್ತಾರೆ. ಹಿಂಗಾಗುತ್ತೆ ಅವಾಗ ಅಷ್ಟೇನೆ. ಅಯ್ಯೋ ನೀನು ಇವಾಗ ಏನು ಅಂದ್ಕೊಂಡಿದ್ದಿ? ಇವತ್ತಿನ ಕಾಲ ಹೆಂಗೈತಿ ಅಂತ ಹೇಳೋಕ್ಕಾಗಲ್ಲ, ಆಗ್ಬೇಕಾಗ. ಅವಳು ಲೂಜ್ ಕೊಟ್ಟಿದ್ಕೆ ಮಗಳೇ ಸರಿಯಾಗಿ ಲೂಜ್ ಕೊಟ್ಲು, ಸರಿಯಾಗಿ ಆಯ್ತು. ಅನುಭವಿಸ್ಲಿ ಸುಮ್ಮನೆ. ಈಗ ಯಾತನ ಹೇಳಿದ್ರೆ ಸಿಟ್ಟು ಮಾಡ್ಕೊಂತಾಳೆ. ಇವಾಗ ಅವಳಿಗೆ ಅನುಭವಿಸ್ದಾಗ ಗೊತ್ತಾಗುತ್ತೆ, ಸುಮ್ಕಿರು ಆಗ್ಲೇಳು. ಯಾತಪ್ಪ ಗಂಡ ಹೆಂಡ್ತಿ ಇಬ್ರು ಹಿಂಗೆ ಮಾತಾಡ್ತೀರಾ? ಅವಳು ನಮ್ಮ ಕವಿತಮ್ಮನ ಮಗಳು ನೋಡಿ ಅಂತ ಕೆಲಸ ಮಾಡಿ ಹೋಗ್ಯವಳೆ. ನಾಯ ಭಯ ಇಕ್ಲಿಲ್ಲ, ಅದಕ್ಕೆ ಹೆಂಗೆ ಅಂತ ಕೆಲಸ ಮಾಡೋದು ಅಂತ ಮಾತಾಡ್ತಿದ್ದಿ. ಭಯವಾಗಿದ್ದಿದ್ರೆ ಇಂಥ ಕೆಲಸ ಮಾಡಾಳೇನ? ಯಾಕ ಇಂಥದ್ದು ಮಾಡ್ತಿರ್ಲಿಲ್ಲ ಬುತಕಯ್ಯ. ಇಂಥ ಕೆಲಸ ಮಾಡೋಕ್ಕೆ ಅವಳಿಗೆ ಹೆಂಗಾದ್ರೂ ಮನ್ಸು ಬಂತು. ನೋಡಮ್ಮ, ಆ ಪಿಳಿಗೆ ಯಾಕೆ ಬುದ್ಧಿ ಇಲ್ಲ? ಹೇಳತ್ತ ಊರಾಗೆಲ್ಲ ಹಂಗೆ ಅಮ್ಮ ಅಂಬೋದು. ಅದಕ್ಕೆ ಯಾಕೆ ಬುದ್ಧಿ ಇಲ್ಲ, ಅದಕ್ಕೆ ಯಾಕೆ ಬುದ್ಧಿ ಇಲ್ಲ ಅಂತ. ನಿಜವಾಗ್ಲಮ್ಮ ನಿನ್ನ ನಾನು ಊರಾಗೆಲ್ಲ ಹಂಗೆ ಮಾತಾಡೋದು. ಏನೇನು ಯಾರಿಗೋ ಒಂದು ಈಟ್ ಯಾತನ ಬಿಟ್ಟಾರೆ ಊರಾಗ ಮೊದ್ಲೇನೆ. ಯಾತನ ಒಂದಿಟ್ಟು ಸಿಕ್ಕಿರ್ ಸಾಕು ಅಂತ ಕಾಯ್ತಿರ್ತಾರೆ. ಒಂದಿಟ್ಟು ಟಿವಿ ನೈನ್ ಇದ್ದಂಗೆ ಹಳ್ಳಿಗಳಾಗಿ ಒಂದಿಟ್ಟು ಏನೋ ಒಂದಿಟ್ಟು ಹೊಸ ವಿಷಯ ಸಿಕ್ಕೈತಿ ಅಂತಂದ್ರೆ ಅದನ್ನೇ ಏನೋ ಜನ ಮಾತಾಡ್ತಿರ್ತಾರೆ. ಒಂದಿಟ್ಟು ಹಳೇದಾಗತಕ್ಕನ ಹಂಗೆಲ್ಲ ಮಾತಾಡ್ತಿರ್ತಾರೆ ಆಗ್ಲಲ್ಲ. ಎಲ್ಲಿ ಹೋದ್ರು ಅದೇ, ಯಾವಾಗ ಒಂದು ಟ್ಯಾಂಕಿಂತಕ್ಕೆ ಹೋಗ್ಲಿ ಅದೇ ಸುದ್ದಿ, ಒಂದು ಕೂಲಿ ಹೋಗ್ಲಿ ಅದೇ ಸುದ್ದಿ, ಇಲ್ಲ ಯಾರು ಬಂತಕ್ಕನ ಕುಕ್ಕಂಬ್ಲಿ ಹೆಂಗಸ್ರು ಅದೇ ಸುದ್ದಿ ಎಲ್ಲ ಅವೇನಿ. ಒಳ್ಳೆ ಮೇಲೆ ಅವೆಲ್ಲ ಮಾತಾಡ್ತಾರೆ. ಮತ್ತೆ ಇಂಥ ಸಿಕ್ಕಿರ್ ಬಿಟ್ಟಾರೇನ ಭೂತಕಾಯ. ಅದಕ್ಕೆ ಮತ್ತೆ ಹೆಣ್ಮಕ್ಳಿಗೆ ಮನೆಯಾಗಿ ಭಯವಾಗಿರೋದು ಕಲಿಸ್ಬೇಕು ಕಣಪ್ಪ. ಹೆಣ್ಮಕ್ಳು ಭಯವಾಗಿರ್ಬೇಕು. ಇದೇ ಒಂದು ವಿಚಾರದಾಗ ಅಲ್ಲ, ಯಾವುದೊಂದು ವಿಚಾರದಾಗ ಆಗಲಿ ಹೆಣ್ಮಕ್ಳು ಭಯವಾಗಿರ್ಬೇಕು, ಹೇಳ್ದಂಗೆ ಕೇಳಬೇಕು. ಈಗ ಗೊತ್ತಾಗುತ್ತಾಗ ಆಗ್ಬೇಕು. ಅವಳು ಒಳ್ಳೆಯಲ್ಲ, ನಮ್ಮ ಕವಿತಮ್ಮ ಒಳ್ಳೆಯಲ್ಲ. ನೀನು ಏನಾನ ಅನ್ನೋ ಭೂತಕಾಯ. ಅಯ್ಯೋ ಹುಡುಗಿ ಸಾನಮ್ಮ ಎಂಥ ಸನಕ್ಕೆ ಮನೆಯಗಳದ್ದು ಅವ್ರ ಅಪ್ಪರಮ್ಮ ಕೂಲಿ ಹೋದ್ರೆ ಬರತ್ತಿಗೆ ಮನೆಯಗಳದ್ದು ಕಾಸ ಮೊಸರೆ ಮಾಡಿ ಎಲ್ಲ ಬದುಕು ಮಾಡೋದು. ಇವತ್ತು ನಾವು ಬಡವ್ರ ಮನೆ ಹೆಣ್ಮಗಳು ಅಂತ ಅವಳು ಮಾತು ಕೇಳಿ ಹಂಗಿಸ್ತಿದ್ವಿ. ನಿಜವಾಗ್ಲೂ ಭಾಳ ಸನಕ್ಕೆ ಬದುಕು ಮಾಡ್ಕೊಂಡಿರೋದಕ್ಕೆ ಕಣಮ್ಮ ಇವತ್ತು ಅಲ್ಲಿ ಗಂಡನ ಮನೆಯಾಗ ಮಾಡೋದು. ತವ್ರ ಮನೆಯಾಗ ಹೆಂಗೆ ಹೆಣ್ಮಕ್ಳು ಹೆಂಗಿರ್ತಾರೆ, ಗಂಡನ ಮನೆಯಾಗೂ ಹಂಗಿರ್ತಾರೆ. ಅದೇ ಬುದ್ಧಿನೇನೆ. ಅದಕ್ಕೇನೆ ನಾವು ತವ್ರ ಮನೆಯಾಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಹೆಣ್ಮಕ್ಳಿಗೆ. ಎಲ್ಲ ಬದುಕು ಮಾಡೋದು, ಮನೆಯಗಳದ್ದು ಕಾಸ ಮೊಸರೆ ಮಾಡೋದು, ವಯಸ್ಸಿಗೆ ಬಂದಮೇಲೆ
ಎಲ್ಲ ಕಲಿಸ್ಬೇಕು. ಮತ್ತೆ ಎಲ್ಲ ಬದುಕಿಗೆ ಈ ಕಿರೇನೆ ಮತ್ತೆ ಇಲ್ಲಾಂದ್ರೆ ಬೊಗ್ಗಲ್ಲ. ನಾವು ಅವಾಗ ಹಂಗೇನೆ ಇದು ಮಾಡ್ತಿದ್ವಿ ನೋಡಮ್ಮ. ನಮ್ಮ ರೋಚಮ್ಮನು ಕೆಂಪಮ್ಮ ಹೆಂಗ್ ಮಾಡ್ತಾರೆ, ಅವ್ರ ಹಂಗೆ ಕಷ್ಟ ಬೀಳೋದ್ಕಿನೇ ತವ್ರ ಮನೆಗೆ ಕಷ್ಟ ಬಿದ್ದವ್ರೆ. ನಮ್ಮ ರೋಚಮ್ಮನ ಹಂಗೆ ಪಾಪ ತವ್ರ ಮನೆಗೆ ಬೋಲ್ ಕಷ್ಟ ಬಿದ್ದೈತಿ. ಅದು ಲಸ್ಮಕ್ನು ಬದುಕಿಗೆ ಇಟ್ಟಾಡ್ಸೋದವ್ರ ಅಮ್ಮಯ್ಯ. ಎಲ್ಲ ಇಟ್ಟಾಡ್ಸೋದಕ್ಕೆ ಇವತ್ತು ಒಳ್ಳೆ ಕಲ್ತ್ಕೊಂಡು ಇಲ್ಲಿ ಮಾಡೋದು. ನಾವು ಬದುಕಿಗೆ ಇಕ್ಲಿಲ್ಲ ಅಂದಿದ್ರೆ ಅವ್ರು ಇಲ್ಲೂ ಮಾಡ್ತಿರ್ಲಿಲ್ಲ. ಕೆಂಪಮ್ಮನಂಗೆ ಕಣಮ್ಮ ಪಾಪ ಹೆಂಗ್ ಮಾಡುತ್ತೆ. ರೋಚಮ್ಮಿನ ಒಂದಿಟ್ಟು ಬದುಕ್ನಾಗೆ ಇದು ಮಾಡುತ್ತೆ. ಕೆಂಪಮ್ಮ ಭಾಳ ಫಾಸ್ಟ್ ಐತಿ ಬದುಕು ಮಾಡೋದ್ರಾಗ. ಹೊಲ್ದಾಗಳು ಬದುಕೋನು ಮಾಡುತ್ತೆ. ಯಾವತ್ತು ಹಿಂದೆ ಮುಂದೆ ನೋಡಲ್ಲ ಅವ್ರು. ಹಂಗೆ ಮಾಡ್ತಾರೆ ಗೊತ್ತೇ, ಹೊಲ್ದಾಗಳದ್ದು ಬದುಕಾಗ್ಲೇಳು. ಬುದ್ಧಿ ಕಲ್ಸತ್ತಾಗೈತೆ ಕಣಮ್ಮ ಹೆಣ್ಮಕ್ಳಿಗೆ. ನಾವು ಹೆಂಗೆ ಕಲಿಸ್ತೀವಿ ಹಂಗೆ. ಮನೆಯಾಗ ಕಸ ಮೊಸರೆ ಬಟ್ಟೆ ಬರೀ ಹಚ್ಕಟ್ಟಾಗ ಹಾಕ್ಕೊಂಡು ಅಡುಗೆ ಪಡ್ಗೆ ರುಚಿಯಾಗಿ ಸಾರು ಪಾರು ಮಾಡೋದು ಅದು ಕಲಿಬೇಕು ಹೆಣ್ಮಕ್ಳು. ಕಲ್ತ್ರೇನೆ ನಾಳೆ ದಿನ ಗಂಡನ ಮನೆಯಾಗೂ ಕೊಂಡಾಡ್ತಾರೆ, ಇಲ್ಲಾಂದ್ರೆ ಅಲ್ಲೂ ಬೈಕ್ಯಂಬ್ತಾರೆ. ಅಲ್ಲ ಅವ್ನು ಏನಂತ ಓದ್ಲಪ್ಪ ಅವ್ನು ಹಿಂದೆ. ಇವಳು ವಾಣಿನೇ ಆಗಿ ಅವ್ರ ಅಪ್ಪ ಇರೋ ಅವರು ಎಲ್ಲನ ಅವರೇ ಬೈಕ್ಯಂಬ್ತಾರೆ ಅವರೆಲ್ಲನ. ಅವಳನ್ನು ಯಾರೇ ಕರ್ಕೊಂಬಂದವ್ರಂತೆ ಏನೋ ಅವ್ರ ಅಪ್ಪ ಇರೆಲ್ಲನ ಹೋಗಿ ಒಯ್ದಾಳಂತೆ ಅಂತ ಮಾತಾಡ್ತಿದ್ರಪ್ಪ. ಅವನ್ನೇನೋ ಎದ್ದಾಗೆಲ್ಲ ಸೇರ್ಕೊಂಡು ಮಾಡಿದ್ರು ಅಂತ ಮಾತಾಡ್ತಿದ್ರು. ಎಲ್ಲ ಹೋಗಿ ಸರಿಯಾಗಿ ಏನೋ ಒದ್ರಂತ ಪುಮಾರು. ಇವಾಗ ಸುಮ್ಕಿರು. ನನ್ನ ಮಗುಗೆ ಒಬ್ಳನ್ನ ನೋಡ್ಕೊಂಬ ಶಕ್ತಿ ಇಲ್ಲ, ಇನ್ಯಾತಕ್ಕಪ್ಪ ಮದುವೆ ಆದ? ಒಬ್ರನ್ನೇ ನೋಡ್ಕೊಂಬಕ್ಕಾಗಲ್ವ ನಾವು? ಯಾತಕ್ಕೆ ಮದುವೆ ಆಗೋಣ ಅಂಬೋದು ಒಂದು ಸ್ವಲ್ಪನಾದ್ರೂ ಭಯ ಬೇಡವೆ ಅವನಿಗೆ? ಅವನಿಗೆಲ್ಲ ಭಯ ಇತ್ತಾಗ. ಅವ್ರ ಅಣ್ಣ ಇನ್ನೋರು ಅದಕ್ಕೆ ನೋಡಪ್ಪ ಅಸೆಲ್ಲ ಹೆಂಗೆ ಮಾಡ್ಕೊಂಡು ಉಂತಾರೆ. ನೋಡ ಅದಕ್ಕೆ ಮತ್ತೆ ನಾವು ಹೆಂಗಿರ್ಬೇಕು ಹಂಗಿರ್ಬೇಕಮ್ಮ ಇವಾಗಿನ ಕಾಲ. ಬುದ್ಧಿ ಇರಬೇಕು, ಬುದ್ಧಿವಂತಿಕೆಯಿಂದನಾಗ. ನಮ್ಗೆ ಬುದ್ಧಿ ಇಲ್ಲಾಂದರೆ ಮಾಡಾರ್ನಾದ್ರೂ ನೋಡಿ ಬುದ್ಧಿ ಕಲ್ತ್ಕೋಬೇಕು. ನೋಡಿ ಅವ್ರು ಹೆಂಗೆ ಮಾಡ್ತಾರೆ ಅಂತ. ಅಣ್ಣ ಇನ್ನೋರು ಅದಕ್ಕೆ ಅಂತ ಸೆನಕ್ಕೆ ಬದುಕು ಮಾಡ್ಕೊಂಡು ಇವಳು ಸುಮ್ಮನೆ ವಾಣಿನೂ ಒಳ್ಳಾಳಲ್ಲ. ಅವಳ ಜೊತೆ ಕೈಕೊಂಡು 24 ಗಂಟೆ ಓಡಾಡಾಳು. ಯಾವಾಗಲೂ ಓಡಾಡಾಳ ಅವಳು. ಬೋತಾ ಅದೇನು ತಿಳ್ಕೊಂಡ್ಲ ಗೊತ್ತಿಲ್ಲ. ಇವನು ಬೇರೆ ದುಡ್ಡು ಇರಲಿಲ್ವಲ್ಲ ಕೈಯಾಗಿ, ಮಸ್ತಾಗಿ ದುಡ್ಡು ಕೊಟ್ಟೈತಂತ ತಾಂಡೋಗಿ. ನಾನು ಹೇಳ್ತಿದ್ದೆ ಮಣಿ ದುಡ್ಡೆಲ್ಲ ತಾಂಡೋಗ್ತಾಳೆ ಕಣಮ್ಮ ಅಂತ. ದುಡ್ಡು ಅನ್ನಂತೇಳಿ ನಮ್ಮ ಮೇಲೆ ಬರೋರು ಇವರೇ ತಾಂಡವ್ರೆ ಅಂತ ನಾವು ಅದಕ್ಕೆಂತ ಇತ್ಲಾಗ ಅದೇ ಬಂದಿದ್ದು. ಇವರೇ ತಾಂಡವ್ರೆ ಎಂಬಾಳು. ಅದು ತಾಂಡ್ತಣೋಗಿ ದುಡ್ಡು ಕೊಡೋದಕ್ಕೆ ಅವನು ಬಿಡೋದಂಗೆ ಇಲ್ಲದ್ದೆಲ್ಲ ಹೇಳಿ ಮೊಳ್ಳು ಮಾಡಿದಾನೆ. ಬಿಟ್ಟು ಹೋಗ್ದಂಗೆ ಹಂಗೆ ಹಿಂಗೆ ಅಂತ ಮಾತಾಡಿ ಏನೋ ಮಾಡಿದಾನೆ. ಹಂಗೆ ಮಾಡಿರೋದಕ್ಕೆ ಮತ್ತೆ ಅವಳು ಏನಂದ್ರು ವ್ಯವಸ್ಥಾನ ಹೇಳಿರೋ ಇಲ್ಲ ನಾನು ಬಿಡಲ್ಲ, ನಾನು ಅವನ್ನೇ ಮದುವೆ ಆಗೋದು ಅಂದ್ಲಂತಾರ. ಅಮ್ಮ ಯೋಟ್ ಹೇಳಿಲ್ಲಂತೆ. ಬೇಡ ಕಣಮ್ಮ ಬೇಡ, ಹಿಂಗೆ ಮಾಡಬೇಡ, ನಮಗೆ ಮರ್ಯಾದಿರಲ್ಲ, ಯಾಕೆ ಹಂಗೆ ಮಾಡ್ತೀಯ ಅಂತೇಳಿ ಅಷ್ಟೆಲ್ಲ ಹೇಳಿದ್ರು ನಾನು ಹಂಗೆ ಮಾಡೋದು, ನಾನು ಅವನ್ನೇ ಮದುವೆ ಆಗೋದು ಅಂತ ವಾದ ಮಾಡ್ತಂತೆ. ಮತ್ತು ಇವಳು ಮಗಳಿಗೆ ಮುಂದಾಗಲೇ ಭಯ ಇಕ್ಕಿಲ್ಲ. ಇವಾಗ ಅವಳಂತೆ ಅಯ್ಯೋ ನೋಡಿ ನನ್ನ ಮಗಳು ಎಷ್ಟು ಪ್ರೀತಿಯಿಂದ ಸಾಕ್ತೆ, ಹಿಂಗೆ ಮಾಡೋದ್ಲು, ಯಾಕಂದ್ರೆ ಹಿಂಗೆ ಮಾಡಿದ್ಲು ಏನೋ, ನನಗೆ ಮರ್ಯಾದಿರಲ್ಲ ಅಂತ ಅವಳಂತ ಈಗ. ಏನು ಅವನ್ನೇ ಆಗೋದು, ನೀನು ಏನು ಮಾಡ್ತೀಯ ಅಂತ ಅವ್ರ ಅಮ್ಮ ಏನಂತೂ ಬಾಯಿ ಬಂದಂಗೆ ಮಾತಾಡೋದಂತೆ. ನಾನು ಅವನ್ನೇ ಮದುವೆ ಆಗೋದು, ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ, ನೀನು ಏನು ಮಾಡ್ತೀಯ ಅಂತ ಹೆಂಗೆ ಮಾತಾಡೋದಂತ ಎದುರಿಗೆ ಭಯ ಇಲ್ವಲ್ಲ ಅದಕ್ಕೆ. ಭಯ ಇರೋರಾಗಿದ್ರೆ ಹಂಗೆ ಮಾತಾಡ್ತಿರ್ಲಿಲ್ಲ ಅಂಬೋದಕ್ಕೆ. ಯಾರು ಮಾತಾಡೋರಂಗೆ? ಸರಿ ಆಯ್ತಮ್ಮ ಅಂತ ಹೆದ್ರಕಮ್ಮರಿ. ಈಗ ಭಯ ಹಿಕ್ಕಾಕೋದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತ. ದೊಡ್ಡರಾದ್ಮೇಲೆ ನೀನು ಏನಂದ್ರೆ ಮಕ್ಳಿಗೆ ಬುದ್ಧಿ ಕಲ್ಸೋಕ್ಕಲ್ಲ. ಸಣ್ಣ ಹುಡುಗರಿಂದ ನಾವು ಹೆಂಗೆ ಬುದ್ಧಿ ಕಲಿಸ್ತೀವೋ ಹಂಗೆ ಬುದ್ಧಿ ಕಲಿತಾರೆ. 3 ವರ್ಷದ ಬುದ್ಧಿ 100 ವರ್ಷ ತಕ್ಕ ಅಂತಾರಲ್ಲ, ನಾವು ಹೆಂಗೆ ಕಲಿಸ್ತೀವೋ ಹಂಗೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಯ್ಯಪ್ಪನ ಎಲ್ಲ ಬೈಕ್ಯಂಬ್ತಾ ಇದ್ದೀನಿ. ನಮ್ಮ ಕವಿತಮ್ಮಕ್ಕೆ ಸರಿಯಾಗಾಯಿತು ಅಂತೇಳಿ ಬೈಕ್ಯಂಬ್ತಾ ಇದ್ದೀನಿ. ಮತ್ತು ಹೆಣ್ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು. ಇವಳಂತ ಬುದ್ಧಿ ಕಲಿಸಿದ್ರೆ ಇನ್ನೇನು. ಅದಕ್ಕೆ ನಮಗೇನೋ ಭಾಳ ಬೇಜಾರಾಗೈತೆ. ಅದಕ್ಕೆ ಚೆನ್ನಾಗಿ ಬೈಕ್ಯಂಬ್ತಾ ಇದ್ದೀವಿ. ಮಗಳು ಸರಿಯಾಗಿ ಮಾಡೋದ್ಲು ಅಂತ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.